ಪಾದಯಾತ್ರೆ ಮುಖಾಂತರ ಸಿದ್ದರಾಮಯ್ಯನವರಿಗೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಸಿಕ್ಕ ನಂತರ ಕಾಂಗ್ರೆಸ್ಸಲ್ಲಿ ಒಂದು ರೀತಿಯಲ್ಲಿ ತಳಮಳ ಉಂಟಾಗಬಹುದು, ಒಂದು ರೀತಿಯಲ್ಲಿ ಬಿರುಕುಂಟಾಗಬಹುದು ಅಂತೇಳಿ ವಿರೋಧ ಪಕ್ಷಗಳಾಗಿ BJP ಮತ್ತು JDS ಅನುಮಾನ ವ್ಯಕ್ತಪಡಿಸುವ ಸಹಜ. ಆದರೆ ಹಂಗಾಗಲಿಲ್ಲ. ಕಾಂಗ್ರೆಸ್ಸಲ್ಲಿ ಒಗ್ಗಟ್ಟು ಜಾಸ್ತಿ ಆಯಿತು. CM DCM ಮತ್ತು BK ಹರಿಪ್ರಸಾದ್ ಆಮೇಲೆ ಎಲ್ಲರೂ ಒಗ್ಗಟ್ಟಾಗ್ಬಿಟ್ರು. ಈಗ ಇವರು BJPಯನ್ನು ಬಿಡ್ತಾ ಇಲ್ಲ. BJPಗೆ ಈಗ ಯಾವ ರೀತಿ ಅನ್ನಿಸ್ತಾ, ಯಾಕಪ್ಪ ಇದನ್ನು ತಗೊಂಡ್ವಿ ಅನ್ನೋ ರೀತಿಯಲ್ಲಿ ಮಾಡ್ತಾ ಇದ್ದಾರೆ. ಏನು CM ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ದೆಹಲಿಗೆ ಹೋಗಿದ್ದಾರೆ. ಅವರು ಸುಮ್ಮನೆ ದೆಹಲಿಗೆ ಹೋಗಿಲ್ಲ. BJP JDS ನಾಯಕರ ಹಳೆಯ ಹಗರಣಗಳ ಪಟ್ಟಿಯನ್ನು ಹಿಡ್ಕೊಂಡು ಹೋಗ್ಬಿಟ್ಟಿದ್ದಾರೆ. ದೆಹಲಿ ತಲುಪಿದ್ದಾರೆ. ಮುಂದಿನ ಕಾನೂನು ಹೋರಾಟ ಹೇಗಿರಬೇಕು, ಯಾವ ನಾಯಕರನ್ನು ಟಾರ್ಗೆಟ್ ಮಾಡಬೇಕು ಅಂತ ಚರ್ಚೆ ಮಾಡ್ತಾ ಇದ್ದಾರೆ. ಆದ್ದರಿಂದ ಮುಂದೊಂದು ದಿನ ಕಮಲದ ಕೆಲವು ನಾಯಕರಿಗೆ ದೊಡ್ಡ ಸಂಕಷ್ಟ ಎದುರಾಗುವ ಸಾಧ್ಯತೆ ಇದೆಯಂತೆ. ಹಾಗಿದ್ರೆ ಯಾವೆಲ್ಲ ಸ್ಕ್ಯಾಮ್ ಆಲ್ರೆಡಿ 21 ನಿಗಮ ಮಂಡಳಿ ಬೇರೆ ಎಲ್ಲ ಮಾಡಿದ್ರು. ಇದೀಗ ಕೋವಿಡ್ ಸಂದರ್ಭದಲ್ಲಿ ನಿಮಗೆ ಗೊತ್ತಿರ್ಬೋದು, 40,000 ಕೋಟಿ ತಿಂದರು, 40,000 ಕೋಟಿ ತಿಂದರು. ಡಾಕ್ಟರ್ ಸುಧಾಕರ್ ಅವರ ಬಗ್ಗೆ ಬಹಳ ದೊಡ್ಡ ಆರೋಪಗಳು ಕೇಳಿ ಬರ್ತಾ ಇತ್ತು. ಏನದು? BJP ಸರ್ಕಾರದ ಅವಧಿಯಲ್ಲಿ ಬೃಹತ್ ಹಗರಣವಾಗಿತ್ತಂತೆ. ಅವತ್ತು ಪತ್ರಿಕಾಗೋಷ್ಠಿ ಮಾಡಿ ಸಿದ್ದರಾಮಯ್ಯ ಹೇಳಿದರು. ಸರ್ಕಾರ ಬಂದು ಇಷ್ಟು ದಿನವಾದರೂ ಸುಮ್ಮನಿದ್ರು ಸಿದ್ದರಾಮಯ್ಯ. ಇದೀಗ ಮುಡಾ ಹಗರಣ ತನಿಖೆ ಜೋರಾಗ್ತಾ ಇದ್ದ ಹಾಗೆ ಅಲರ್ಟ್ ಆಗಿದ್ದಾರೆ ಸಿದ್ದರಾಮಯ್ಯ ಮತ್ತು ರಾಜ್ಯ ಸರ್ಕಾರ. ಕೋವಿಡ್ ಕಾಲದಲ್ಲಿ 40,000 ಕೋಟಿ ರೂಪಾಯಿ ಗುಳುಂಸಾಹ ಆಗಿತ್ತು. 40 ರೂಪಾಯಿಯ ಮಾಸ್ಕನ್ನು 400 ರೂಪಾಯಿಗೆ ಮಾರಿದ್ರು. ಆಮೇಲೆ ಬೆಡ್ಡನ್ನು ತುಂಬ, ಆದರೆ ಒಂದಂತೂ ನಿಜ, ಇವರು ಮಾಡಿದಾರೋ ಮಾಡೋದಿಲ್ಲ ಒಂದಂತೂ ನಿಜ, ಹಗರಣ ಅಂತೂ ಆಗಿದೆ. ಇದರಲ್ಲಿ ಯಾರು ಸಿಕ್ಕಾಕೋತಾರೋ ಸಿಕ್ಕಾಕೋದಿಲ್ಲ, ಅದು ಬೇರೆ ವಿಚಾರ. ಈ ಮಾತು ಕೇಳಿದ್ದು ಬೇರೆ ಯಾರು ಅಲ್ಲ, ಯತ್ನಾಳ್ ಗೌಡ್ರೇ ಹೇಳಿದರು. ಬಸವನಗೌಡ ಪಾಟೀಲ್ ಯತ್ನಾಳ್ ಹೇಳಿದರು. BSY CM ಆಗಿದ್ದಾಗಲೇ ಹಗರಣ ನಡೆದಿದೆ ಅಂತ ಹೇಳಿದರು. ಕೊರೋನಾ ವೇಳೆ 45 ರೂಪಾಯಿ ಮಾಸ್ಕನ್ನು 485 ರೂಪಾಯಿಗೆ ಮಾರಾಟ ಮಾಡಿದ್ರು ಅಂತ ಆರೋಪ ಮಾಡಿದರು. ಬೆಂಗಳೂರಲ್ಲಿ 10,000 ಬೆಡ್ ಮಾಡಿದ್ದೇವೆ ಅಂತ ಹೇಳಿದರು. ಎಲ್ಲ 10,000 ಬೆಡ್ ಬಾಡಿಗೆಗೆ ಪಡೆದಿದ್ರಂತೆ. ಒಂದೊಂದು ಬೆಡ್ಗೆ 20,000 ರೂಪಾಯಿ ಬಾಡಿಗೆ ಕೊಟ್ಟಿದ್ರಂತೆ. ಅದೇ 20,000ಕ್ಕೆ ಎರಡೆರಡು ಹೊಸ ಬೆಡ್ ಬರ್ತಾ ಇದ್ದು ಅಂತೇಳಿ ಬಸವನಗೌಡ ಪಾಟೀಲ್ ಬಾಂಬ್ ಸಿಡಿಸಿದ್ರು. ಹೀಗಂತ ಬಾಂಬ್ ಸಿಡಿಸಿದವರು ಬಸವನಗೌಡ ಪಾಟೀಲ್ ಯತ್ನಾಳ್. SIT ರಚನೆ ಆದರೆ BJP ನಾಯಕರಿಗೆ ಸಂಕಷ್ಟ ಎದುರಾಗುವ ಸಾಧ್ಯತೆ ಇದೆ. ಕೊರೋನಾ ಕಾಲದಲ್ಲಿ CM ಆಗಿದ್ದರು ಯಡಿಯೂರಪ್ಪ, ಆರೋಗ್ಯ ಸಚಿವರಾಗಿದ್ದರು ಡಾಕ್ಟರ್ ಸುಧಾಕರ್, ಮೊದಲು ಶ್ರೀರಾಮುಲು. ಎಲ್ಲರಿಗೂ ಕೊರೋನಾ ಹಗರಣ ಕಂಟಕ ಪಕ್ಕ ಆಗುವಂಥ ಸಾಧ್ಯತೆ ಇದೆ. ಕಾಂಗ್ರೆಸ್ ಅದಕ್ಕೆ ರೆಡಿ ಮಾಡಿಕೊಳ್ತಾ ಇದೆ. ಅಂದರೆ ಅವರ ಉದ್ದೇಶ ಇದೆಲ್ಲವೂ ಕೂಡ ಒತ್ತಡ ಹೇರಿ ಮಾಡಿದ್ದು. ಒತ್ತಡ ಹೇರದೆ ಮುಡಾ ಅಧಿಕಾರಿಗಳು ಸೈಟ್ ಹಂಚಿರೋದಕ್ಕೆ ಸಾಧ್ಯ ಇಲ್ಲ. ಇನ್ನು ಇಷ್ಟೆಲ್ಲ ಆದರೂ CM ಸಿದ್ದರಾಮಯ್ಯ ಮಾತ್ರ ನಾವು ಪತ್ರ ಬರೆದಿಲ್ಲ ಅಂತಾನೆ ಹೇಳಿದರು. ಕುಮಾರಸ್ವಾಮಿ ಹೇಳೋದೆಲ್ಲ ಸುಳ್ಳು, ಅವರ ಆರೋಪಗಳಿಗೆ ಯಾವುದೇ ಬೆಲೆ ಇಲ್ಲ ಅಂತೇಳಿ ಸಿದ್ದರಾಮಯ್ಯ ಹೇಳಿದರು. ಕೇಳಿಸಿ. ಇಲ್ಲಪ್ಪ, ಅದು ಸುಳ್ಳು ಪತ್ರ, ನಾವು ಯಾವುದು ಬರೆದಿಲ್ಲ. ಇವತ್ತಿನವ್ರಿಗೆ ಹೇಳಿದ್ರ? ಪಾದಯಾತ್ರೆ ಮಾಡಿದ್ರಲ್ರಿ, ಹೇಳಿದಾರ? ನನಗೆ ಗೊತ್ತಿಲ್ಲ, ನೋಡಿಲ್ಲ. ಯಾರು? ಕುಮಾರಸ್ವಾಮಿ ಯಾವತ್ತು ಹಿಟ್ ಅಂಡ್ ರನ್ ಕೇಸ್ ಗೊತ್ತಾ ನಿಮಗೆ? ಕುಮಾರಸ್ವಾಮಿ ಯಾವತ್ತು ಹಿಟ್ ಅಂಡ್ ರನ್ ಕೇಸ್ ಯಾವುದನ್ನ ಅವರು ಲಾಜಿಕಲ್ ನಡಿ ತಗೊಂಡು ಹೋಗಿದ್ದಾರೆ ಹೇಳಿಯಪ್ಪ ನೋಡೋಣ. ಇವತ್ತಿನವ್ರಿಗೆ ಅನೇಕ ಅಲಿಗೇಷನ್ ಮಾಡಿದ್ದಾರೆ. ಪೆನ್ ಡ್ರೈವ್ ಇದೆ ನನ್ನ ಹತ್ರ ಇಲ್ಲಿ ಅಂತ ಹಿಂಗೆ ತೆಗೆದು ತೋರಿಸೋದು ಮಾಡಿದ್ರ? ಈ ಇಬ್ಬರು ನಾಯಕರು ಒಂಥರ ಮಿಮಿಕ್ರಿ ಚೆನ್ನಾಗಿ ಮಾಡ್ತಾರೆ. ಆ ಪೆನ್ ಡ್ರೈವ್ ಎಷ್ಟು ಚೆನ್ನಾಗಿ ಹೇಳಿದ್ರು ನೋಡಿ ಸಿದ್ದರಾಮಯ್ಯ. ಪೆನ್ ಡ್ರೈವ್ ಇದೆ ಅಂತಂದು. ಮೊನ್ನೆ ಕುಮಾರಸ್ವಾಮಿ ಕೂಡ ಅಪ್ಪಯ್ಯ ಚೆನ್ನಾಗಿರುತ್ತಲ್ವಾ? ಮೊನ್ನೆ ಕುಮಾರಸ್ವಾಮಿ ಅವರು ಯತೀಂದ್ರ ಅವರನ್ನು ಮಿಮಿಕ್ರಿ ಮಾಡಿ ಅಪ್ಪಯ್ಯ. ಈಗ ಇವರು ಪೆನ್ ಡ್ರೈವ್ ಇದೆ. ದಿನಲ್ಲಿ ನಿಮ್ಮ ಆದೇಶ ಇಲ್ಲದೆ ನಿಮಗೆ ಫೇವರ್ ಮಾಡೋಕ್ಕೋಸ್ಕರಲೇ ಇವತ್ತು ಆಕ್ಟಿವಿಟೀಸ್ ಆಗಿರೋದು. ಆಮೇಲೆ ನಿಮಗೆ ಕಾನೂನುಬದ್ಧವಾಗಿ 3 ಎಕರೆಗೆ ಎಷ್ಟು ಸೈಟ್ ತಗೊಳ್ಳೋಕೆ ಅವಕಾಶ ಇರೋದು? ಆಯಿತು, ಆ ಭೂಮಿ ನಿಮ್ಮದೇ ಅಂತಲೇ ಇಟ್ಕೊಂಬಿಡೋದ? 14 ಸೈಟ್ ತಗೊಳ್ಳೋಕೆ ನಿಮಗೆ ಇದೆಯಾ? ಇನ್ನೂ ಬಡತನ. ಯಾರ್ಯಾರು ಏನೇನು ಮಾಡಿ ಸಂವಿಧಾನದ ಚೌಕಟ್ಟಿನ ಸಂಸ್ಥೆಗಳಲ್ಲಿ ಮಿಸ್ಲೇಟ್ ಮಾಡಿ ದಾಖಲೆಗಳನ್ನು ತಿದ್ಕೊಂಡು ಏನೇನು ಮಾಡಿದ್ದೀರಿ, ಅದು ಲಾರಿಗಟ್ಟಲೆ ಇಟ್ಕೊಂಡಿದ್ದೀರಿ. ಸಿದ್ದರಾಮಯ್ಯ ಪತ್ನಿ ಇಂತಹ ಕಡೆಯಲ್ಲೇ ಸೈಟ್ ಬೇಕು ಅಂತ ಕೇಳಿದ್ರಂತೆ. ಆದರೆ ಮುಖ್ಯಮಂತ್ರಿ ಮಾತ್ರ ಸುಳ್ಳು ಹೇಳಿಕೊಂಡು ಓಡಾಡಿದ್ರೆ ಎಂಬ ಪ್ರಶ್ನೆ ಉದ್ಭವಿಸಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.
ಡಾಕ್ಟರ್ ರಾಜ್ಕುಮಾರ್. ಇವತ್ತು ಅವರ ಮಕ್ಕಳಿಗೆ ಕೂಡ ಗೌರವ ಸಿಗ್ತಾ ಇರೋದು ರಾಜ್ಕುಮಾರ್ ಅವರ ಪ್ರಭಾವದಿಂದಾಗಿ. ಇವರು ಮಾಡ್ತಿರೋದೇನು, ಜನಗಳು ಇಷ್ಟೆಲ್ಲ ನಿಮ್ಮನ್ನು ಪ್ರೀತಿಸ್ತಾ ಇರುವಾಗ ಅದೇ ಜನಗಳನ್ನು ಕರೆದು ಏನು ಕಸಾಯಿಖಾನೆ ಮಾಡ್ತಾ ಇದ್ದೀರಾ? ಆಮೇಲೆ ನಿಮಗೆ ಹುಚ್ಚು ಹೊಡೆಯೋದು, ಆಮೇಲೆ ಫೋಟೋ ತೆಗೆದು ಯಾರ ಮುಂದೆ ಶೋ ಆಫು. ಇದನ್ನು ಯಾವುದೇ ಕಾರಣಕ್ಕೂ ಸಮಾಜ ಸಪೋರ್ಟ್ ಮಾಡಬಾರ್ದು. ನೀವು ಸಮಾಜಮುಖಿಯಾಗಿ ಬದುಕಬೇಕು ಅಂತಂದರೆ ಸಮಾಜಮುಖಿಯಾಗಿ ಬದುಕಿ ತೋರಿಸ್ಬೇಕು. ಪ್ರದೋಷ್ ಹಾಗೂ ಮತ್ತೊಬ್ಬ ಆರೋಪಿಯ ಮೊಬೈಲ್ ರಿಟ್ರೀವ್ ಆಗಿದೆ. ಆ ಮೊಬೈಲಲ್ಲಿತ್ತು ಹೈದರಾಬಾದ್ನ FSLನಲ್ಲಿ 4 ಫೋಟೋ ರಿಟ್ರೀವ್ ಆಗಿದೆಯಂತೆ. ಯಾಕೆಂದರೆ ನನಗೆ ಯಾಕೆ ಕೋಪ ಬರ್ತಾ ಇದೆ ಅಂತಂದರೆ, ಆ ರೇಣುಕಾ ಸ್ವಾಮಿ ಕೈ ಮುಗಿದು ಕೇಳ್ಕೊತಾನೆ, ಆಯ್ತು ಬಿಟ್ರಪ್ಪ, ಒಂದು 4 ಆಯಿತು, ನೀ ಕೋಪ ಬಂತು, 4 ಕಪಾಳ ಕೊಡಿದ್ರು ಬಿಟ್ಟುಬಿಟ್ಟು ಹೊಡೆದು ಪಕ್ಕೆಲುಬು ಹೊಡೆದು ಆ ಗಾಡಿಗೆ ತೆಗೆದು ಬಿಸಾಕಿ ಕರೆಂಟ್ ಶಾಕ್ ಕೊಟ್ಟು, ಆಮೇಲೆ ಹೇಳಬಾರ್ದು ನಾವು ಈ ಹೋರಿ ಹೊಡಿತಾರೆ ಬೀಜ ಹೊಡಿತಾರೆ ಅಂತಾರಲ್ಲ, ಆ ಥರ ಮಾಡಿಬಿಟ್ರಲ್ಲ ಈ ಹುಡುಗನನ್ನು ಹೊಡೆದಾಕ್ಬಿಟ್ಟಿದ್ದಾರೆ ಸರ್. ಫೋಟೋ ಇದೆ. ಇಂಥವ್ರನ್ನ ಕ್ಷಮಿಸಬೇಕಾ? ಪ್ರದೋಷ್ ಮೊಬೈಲ್ನಲ್ಲಿ ಫೋಟೋಗಳು ಪತ್ತೆಯಾದವು. ಸಾಯುವಾಗ ಪ್ರಾಣ ಭಿಕ್ಷೆ ಬೇಡ್ತಾನೆ ರೇಣುಕಾ ಸ್ವಾಮಿ, ಮಂಡಿಯೂರಿ ಕುಳಿತ ಫೋಟೋ ಪತ್ತೆಯಾಗಿದೆ. ಈ ಕ್ರೂರಿಗಳಿಗೆ ಅವನ ಬಗ್ಗೆ ಕನಿಕರ ಬರಲೇ ಇಲ್ಲ, ಎಷ್ಟು ಹೊಡೆದ್ರು ಕೂಡ. ಐ ಥಿಂಕ್ ಇದು ಕೇವಲ ಎಣ್ಣೆ ಏಟಲ್ಲ, ಡ್ರಗ್ಸ್ ಏಟು ಕೂಡ ಇದ್ದೇ ಇರುತ್ತೆ. ರಕ್ತದ ಮಡುವಿನಲ್ಲಿ ಬಿದ್ದಿರುವ ರೇಣುಕಾ ಸ್ವಾಮಿ ಫೋಟೋ ಪತ್ತೆಯಾಗಿದೆ. ಅಂಗಲಾಚಿದ್ರು ಬಿಡದೆ ಥಳಿಸ್ತಾರೆ ದರ್ಶನನ್ ಗ್ಯಾಂಗ್. ಅದೇ ಕಾರಣಕ್ಕಾಗಿ A2ವಿಂದ A1ಗೆ ಶಿಫ್ಟ್ ಆಗಿದೆ. ಶೀಘ್ರವೇ ಪೊಲೀಸರಿಂದ ಚಾರ್ಜ್ ಶೀಟ್ ಸಲ್ಲಿಕೆ ಆಗುತ್ತೆ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಪೊಲೀಸರು ಅಥವಾ ನ್ಯಾಯಾಲಯ ಒಬ್ಬ ತಪ್ಪು ಮಾಡಿದರೆ ನ್ಯಾಯಾಂಗ ಬಂಧನಕ್ಕೆ ಕೊಡುತ್ತೆ. 5 ದಿವಸ, 6 ದಿವಸ, 7 ದಿವಸ, 8 ದಿವಸ, 9 ದಿವಸ, 10 ದಿವಸ, 11 ದಿವಸ, 12 ದಿವಸ, 13, 14 ಕೊಡೋದು ಭಾಳ ಅಪರೂಪ. ದರ್ಶನನ್ನು ಎಷ್ಟು ಬಾರಿ ಕೊಟ್ಟರು? 4 ಬಾರಿ, 14 ದಿವಸ. ನಿಮ್ಗೆ ಅರ್ಥ ಆಯ್ತಾ ಕೇಸ್ ಎಷ್ಟು ಸ್ಟ್ರಾಂಗ್ ಆಗ್ತಾ ಇದೆ ಅಂತೇಳಿ? ಅದು ಸಿನಿಮಾ ಅಲ್ಲ. ಡೈರೆಕ್ಟ್ರು ಕೊನೆ ಗಳಿಗೆಯಲ್ಲಿ ಸತ್ತು ಬಿದ್ದಿರುವ ಆತನನ್ನು ಕೂಡ ಬದುಕಿಸೋದು ಹಂಗಾಗಲ್ಲ. ಓಕೆ, ಇನ್ನು ಜೈಲು ಹಾಕಿ ದರ್ಶನ್ಗೆ ಕೊಲೆ ಕೇಸ್ನಲ್ಲಿ ಬಡ್ತಿ ಸಿಕ್ಕಾಗಿದೆ. A2 ಆರೋಪಿಯಿಂದ A1 ಆರೋಪಿಯಾಗಿ ಬಡ್ತಿಯಾಗಿದೆಯಂತೆ. ಚಾರ್ಜ್ ಶೀಟ್ ಸಲ್ಲಿಕೆಯಲ್ಲಿ A1 ಆರೋಪಿ ಆಗ್ತಾರೆ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದೆ. ಕೊಲೆ ಕೇಸಿನ ತನಿಖೆ ವೇಳೆ ದರ್ಶನ್ A2 ಆರೋಪಿಯಾಗಿದ್ದರು, ಪವಿತ್ರ ಗೌಡ A1 ಆಗಿದ್ದರು. ಇದೀಗ ದರ್ಶನ್ನೇ ಇದಕ್ಕೆ ಮೂಲ ಕಾರಣ ಅನ್ನುವಂಥ ರೀತಿಯಲ್ಲಿ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಚಾರ್ಜ್ ಶೀಟ್ ಸಲ್ಲಿಕೆ ವೇಳೆ A2ನಿಂದ A1ಗೆ ಬಡ್ತಿ, ಇದರ ಜೊತೆಗೆ 17 ಮಂದಿ ಏನಿದ್ದಾರೆ ಬೇರೆ ಬೇರೆ ಕಡೆ ಕೆಲವು ಬಡ್ತಿಗಳು ಆಗಬಹುದು, ಮೇಲೆ ಕೆಳಗೆ ಆಗಬಹುದು. ಏನು A1 ಆರೋಪಿ ಅಂದರೆ ಈ ಕೊಲೆಗೆ ಸೂತ್ರಧಾರ ಅಂತ ಅರ್ಥ. ಇಲ್ಲಿ ತನಕ ಪವಿತ್ರ ಗೌಡ ಸೂತ್ರಧಾರ ಅಂತಿತ್ತು, ಅದು ಈಗ ಹೋಗುತ್ತೆ. ದರ್ಶನ್ ಇದೀಗ ಸೂತ್ರಧಾರ A1. ಓಕೆ, ಮುಂದಿನ ಸುದ್ದಿ.